ಆಗಸ್ಟ್ 17ಕ್ಕೆ ಕರ್ನಾಟಕ ರಾಜ್ಯ ಪ್ರದೇಶ ಕೇಂದ್ರ ಬಲಿಜ ಸಂಘದ ಚುನಾವಣೆ ನಡೆಯಲಿದೆ. ಈ ಚುನಾವಣೆಗೆ ಶಿವಮೊಗ್ಗ ಜಿಲ್ಲೆಯಿಂದ ವೆಂಕಟೇಶ್ ನಾಯ್ಡು ಸ್ಪರ್ಧಿಸುತ್ತಿದ್ದು, ಇವರ ಚಿಹ್ನೆಯ ಗುರುತು ಕತ್ತರಿಯಾಗಿದೆ. ಶಿವಮೊಗ್ಗದ ಎಲ್ಲ ತಾಲೂಕುಗಳ ಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಲಿಜ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಮಾಹಿತಿ ನೀಡಿದರು. ಈ ದಿನ ವಿಶೇಷ ನಾವು ಪತ್ರಿಕಾ ಪ್ರಕಟಣೆಯನ್ನು ವಿಶೇಷವಾಗಿ ಕರೆದಿರೋದಕ್ಕೆ ಕಾರಣ ಏನಂದರೆ, ನಮ್ಮ ರಾಜ್ಯ ಬಲಿಜ ಸಂಘದ ವತಿಯಿಂದ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಹಾಗೂ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ ಇವರ ಪರವಾಗಿ ನಾಳೆ ಭಾನುವಾರ 17ನೇ ತಾರೀಕು ರಾಜ್ಯ ಮಟ್ಟದ ಒಂದು ಎಲೆಕ್ಷನ್ ನಡೀತಾ ಇದೆ, ಚುನಾವಣೆ. ಈ ಚುನಾವಣೆಯಲ್ಲಿ ಸುಮಾರು ಒಂದು 25 ಜನ ಇದರಲ್ಲಿ ಕಣದಲ್ಲಿರ್ತಾರೆ. ನಾವು 25 ಜನಕ್ಕೆ ನಾವು ಎಲೆಕ್ಷನ್ಗೆ ಚುನಾಯಿಸಬೇಕಾಗಿದೆ. ಇದರಲ್ಲಿ ಒಂದು 15 ಜನ ಸದಸ್ಯತ್ವಕ್ಕೆ ಚುನಾವಣೆ ಇದೆ. 21 ಇಲ್ಲ, 15 ಇಲ್ಲ, ಹೌದಾ? ಸರ್ 25 ಸ್ಥಾನ ಸರ್, 25 ಒಟ್ಟು 21 ಸದಸ್ಯತ್ವ ಇದಕ್ಕೆ ಚುನಾವಣೆ ಇರುತ್ತೆ. ನಮ್ಮ ಅದೃಷ್ಟಕ್ಕೆ ಶಿವಮೊಗ್ಗ ಬಲಿಜ ಸಂಘಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಶಿವಮೊಗ್ಗದಿಂದ ನಮ್ಮ ಜಿಲ್ಲೆಯಿಂದ ಬಂದೆ. ಶಿವಮೊಗ್ಗ ಜಿಲ್ಲಾ ಬಲಿಜ ಸಂಘ, ಭದ್ರಾವತಿ ತಾಲೂಕು ಬಲಿಜ ಸಂಘ, ತೀರ್ಥಹಳ್ಳಿ ತಾಲೂಕು ಬಲಿಜ ಸಂಘ, ಸಾಗರದ ಬಲಿಜ ಸಂಘ, ಹಾಗೆ ಹೊಸನಗರ ಬಲಿಜ ಸಂಘದ ಎಲ್ಲರೂ ಸೇರಿ ಒಂದು ಏಕ ನಿರ್ಣಯ ತಗೊಂಡು ನಮ್ಮ ಸಂಘದ ಬಲಿಜ ಸಂಘದ ಹಾಲಿ ನಿರ್ದೇಶಕರು ಹಾಗೂ ಶಿವಮೊಗ್ಗ ಜಿಲ್ಲಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಬಾಬೆಯವರನ್ನು ನಾವು ಚುನಾಯಿಸಿರ್ತೇವೆ ಸರ್. ಶಿವಮೊಗ್ಗದಿಂದ ಇವರನ್ನು ಪ್ರತಿನಿಧಿಯಾಗಿ ನಾವು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೀವಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭ ಆಗಲಿ ಅಂತ ನಾವು ಅವ್ರಿಗೆ ಶುಭ ಕೋರ್ಕೊಳ್ತಾ ಇದ್ದೀವಿ ಸರ್.